ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ, ಗೆಳೆಯರೇ, ಒಂದು 45 ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು. ಯಾಕೆ ಅಂತಂದರೆ 3 ಜನ ಹೀರೋ, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿಂದ ನೋಡ್ತಾರೆ. ಯಾಕೆಂತಂದರೆ 3 ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ನ ಸೇರಿಸಿರೋದು. ಅದು ಉಪ್ಪಿ ಸರ್, ರಾಜಬಿ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು 3 ಜನ ಸೇರ್ ಮಾಡ್ತಾ ಇರೋ ಸಿನಿಮಾ. ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋ ಹಂಗೆ ಮಾಡಿರೋ ಸರ್ ಉಪ್ಪಿ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ. ದೊಡ್ಡ ಸಾಹಸಗಳನ್ನ ಮಾಡಿರೋದು ಈ 3 ಜನ ಹೀರೋ ಸೇರಿರೋದು. ಮಂಜು ಅವರು ಹೇಳ್ದಂಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಥರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು. ನಿಮಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ, ಒಂದು KVN ಸರ್, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ಅವರಿದ್ದಾರೆ, ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಗಾರೆ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ಥರ ಒಂದು ದೊಡ್ಡ ಸಿನಿಮಾ. ಯಾಕಂದರೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂದರೆ, ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ಮೂಡಿಬಂದಿದೆ. ಅದು ಯಾವ ಥರ ಒಂದು VFX ಮಾಡ್ತಾ ಇದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ಯಾಕೆಂತಂದರೆ ಒಂದು ಆ್ಯಕ್ಷನ್ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್. ಆ ಕ್ಲಿಪ್ಪಿಂಗ್ಸು ಕ್ಯಾನಡಾದ VFX ಕಂಪನಿ, ಹಾಲಿವುಡ್ ಸಂಸ್ಥೆ ಮಾಡಿರೋಂಥ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಥರ ಒಂದು ಬಜೆಟ್ಟಿನ ಸಿನಿಮಾ ಇದು ಅಂತ. ಯಾರು ಆ ಕಂಪನಿಗೆ ಕಡೆ ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡೋಂಥ ರವಿ ವರ್ಮಾ ಅವರು ಆ ಒಂದು VFX CGನ ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಇಲ್ಲಿ ಬಂದಿರೋದು. ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡ್ಬೋದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜಬಿ ಶೆಟ್ಟಿ. ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಾ ಬೆಳೆದೇ ಇರೋದು, ಅವ್ರದೇ ಆದ ಒಂದು ಸ್ಥಾನ ಮಾಡಿರೋಂಥ ರಾಜಬಿ ಶೆಟ್ಟಿನೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ. ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು ಒಂದೊಂದು ಸಿನಿಮಾ, ಒಂದೊಂದು ಸಾಂಗ್ಸ್ನು ಅದ್ಭುತ. ಒಂದೊಂದು ದೊಡ್ಡ ಇವತ್ತು ಆಡಿಯೋ ಕಂಪನಿಗಳು ಭಾರತದ ಒಂದು ದೊಡ್ಡ ಕಂಪನಿ ಬೆಳೆಯೋಕೆ ಮಾಡಿರೋಂಥದ್ದು ಒಂದು ಅಳಿಯ ಸೇವೆ ಅಂತ ಹೇಳಲ್ಲ, ದೊಡ್ಡ ಸಾಹಸ ಮಾಡಿರೋಂಥ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ದೊಡ್ಡ ಬಜೆಟಿನ ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಕೊಡುವಂಥ ಒಂದು ಸಿನಿಮಾ. ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಇವತ್ತು ನಮ್ಮ ಜೊತೆ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗರೆಡ್ಡಿ ಸರ್. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಇರೋದು. ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿನ ಒಂದು ಮಾಡಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ ನಮ್ಮ BTM ಲೇಔಟ್ನ. ಪ್ರತಿಯೊಂದು ರೋಡು ಒಂದು ಫಾರಿನ್ ರೋಡ್ಸ್ ಥರ ಇದೆ. ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು. ಆ ಥರ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡ್ಬೋದು. ಫೋನು ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರ PA ಎತ್ತೋದಿಲ್ಲ, ಅವರೇ ಎತ್ಬಿಟ್ಟು ಆನ್ಸರ್ ಮಾಡ್ತಾರೆ. ಇವಾಗಲೂ ಎಲ್ಲಿದ್ದೀರಾ ಸರ್ ಅಂದರೆ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ಇನ್ನೊಂದು 10 ನಿಮಿಷ ಬರ್ತಾ ಇದೀನಿ ಸರ್ ಅಂತಂದ್ರು. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಯಶಸ್ಸು ಅಂದರೆ ಸಾಮಾನ್ಯರಿಗೆ ಸಿಗುವಂಥ ಒಬ್ಬ ರಾಜಕಾರಣಿ. ಅದಕ್ಕೆ ಇವತ್ತು 40 ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು? ಅದಕ್ಕಿಂತ ಜಾಸ್ತಿ ಆಯಿತು ಅನ್ಸುತ್ತೆ. ಯಾಕೆಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ್ ಕಾನ್ಸ್ಟಿಟ್ಯೂನ್ಸಿ MLA ಆಗಿದ್ದು. ಅವಾಗ ಕರೆಸಿ ಒಬ್ಬ ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಿದ್ರು. ಇವತ್ತು ನಮ್ಮ ಜೊತೆಗೆ ಬಂದು ಈಗ ಒಂದು ಟೀಸರ್ನ ಲಾಂಚ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸರ್. ನಮ್ಮ ಜೊತೆ ಸಂಜಯ್ ಗೌಡ ಇದ್ದಾರೆ, ಯುವ ರಾಜಕಾರಣಿ, ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಆ್ಯಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ. ಅರ್ಜುನ್ ಜನ್ಯ ಜೊತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು, ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಇರ್ಬೋದು, ಸಿನಿಮಾ ಇರ್ಬೋದು.
Definitely, Anushri, thank you for gracing this occasion. Thank you very much. Thank you.